ಹೊರಗಡೆಯಿಂದ ನಾವು ಗಿಲ್ಲಿ ನೋಡಿದ ಖುಷಿ ಆಗುತ್ತೆ, ಒಳಗಡೆ ಬಂದ್ರೆ ಇರಿಟೇಟ್ ಅಂತ. ಮೊದ್ಲಿಗೆ ಗಿಲ್ಲಿ, ಸೊ ಗಿಲ್ಲಿಗೆ ಪ್ಲಸ್ ಅವ್ನ್ ಕಾಮಿಡಿ, ಆ ಸೆನ್ಸ್ ಆಫ್ ಹ್ಯೂಮರ್, ಆ ಟೈಮಿಂಗು. ಸೊ ಮೈನಸ್ ಅಂತ ಅಂದ್ರೆ ಅವನು ತುಂಬಾ ಪರ್ಸನಲ್ ಕಾಮಿಡಿಗಳನ್ನ ಮಾಡ್ತಾನೆ. ಸೊ ಅದೆಲ್ಲ ಎಡಿಟ್ ಆಗಿ ಬರ್ತಾ ಇದೆ, ಬಟ್ ತುಂಬಾನು ನಾವು ನಿಲ್ಸಕ್ ಆಗಲ್ಲ. ಲಾಸ್ಟ್ ಟೈಮ್ ಗೆಸ್ಟ್ ಬಂದಾಗಿಲ್ಲ, ಅವ್ರಿಗೂ ಗೊತ್ತಾಗಿದೆ ಹೊರಗಡೆಯಿಂದ ನಾವು ಗಿಲ್ಲಿ ನೋಡಿದ ಖುಷಿ ಆಗುತ್ತೆ, ಒಳಗಡೆ ಬಂದ್ರೆ ಇರಿಟೇಟ್ ಅಂತ. ಸೊ ಇನ್ನೊಬ್ರನ್ನ ಕೆಳಗ್ ಹಾಕಿ ಆ ಕಾಮಿಡಿ ಮಾಡೋದನ್ನ ಬಿಟ್ರೆ ಅವನಿಗೆ ಅದು ಒಳ್ಳೇದಂತ ಅನ್ಸುತ್ತೆ. ಇಂಟು ಅದೇನೆ, ಅವನು ಮಾತಾಡೋದನ್ನ ಮಾತ್ರ ಬಿಡಬಾರ್ದು. ಅದನ್ನ ಜಾಸ್ತಿ ಮಾಡಿದಷ್ಟು ಬಹುಶಃ ಜನಕ್ಕೆ ತುಂಬಾ ಖುಷಿ ಆಗುತ್ತೆ. ಹೊರಗಡೆ ಅವ್ನ ಕಾಮಿಡಿನ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಅವನ್ಗೆ ಸ್ಪಾಂಟೇನಿಯಸ್ ಆಗಿ ಕಾಮಿಡಿ ಮಾಡ್ತಾನೆ. ಮತ್ತೆ ಯಾರ ಬಗ್ಗೆ ಏನಾದ್ರು ಲೆಟರ್ ಓದು ಅಂತ ಅಂದ್ರೆ ಅವ್ನ ಅಲ್ಲೇ ಆನ್ ಸ್ಪಾಟ್ ಡಮಾಲ್ ಡಿಮಿಲ್ ಡಕ್ಕ ಈ ವಾರ ಹೋಗೋದ್ ಪಕ್ಕ ಅನ್ಕೊಂಡು ಏನೋ ಒಂದ್ ಕ್ರಿಯೇಟ್ ಮಾಡ್ತಾನೆ, ಹಾಡುಗಳನ್ನ ಕ್ರಿಯೇಟ್ ಮಾಡ್ತಾನೆ. ಅದನ್ನ ಇನ್ನೊಂದಷ್ಟು ಮಾಡಿದ್ರೆ ವೈರಲ್ ಆಗ್ಬಿಟ್ಟಿದೆ. ನಾನು ಬಂದಾಗ ನೋಡಿದೆ ದೊಡವ ಚಿಕ್ಕವ, ಅದೊಂದು ಪ್ರಿನ್ಸಿಪಲ್ ಹಾಡು ಹೇಳಿರೋದು. ಆ ತರದ್ ಅವನು ತುಂಬಾ ಚೆನ್ನಾಗಿ ಮಾಡ್ತಾನೆ. ಅದೇ ಅವನ ಬೆಸ್ಟ್ ಪಾರ್ಟ್.